ಹಲ್ಲೆಲೂಯ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನಿನ್ನೆ ನನ್ನ ದುರ್ಗವು ಆಶ್ರಯವಾಗಿದೆ, ನಿನ್ನೆ ನನ್ನ ರಕ್ಷೆಯು ಗುರಾಣಿಯೂ ಆಗಿದೆ. ನಿನ್ನೆ ನನ್ನ ದುರ್ಗವು ಆಶ್ರಯವಾಗಿದೆ, ನಿನ್ನೆ ನನ್ನ ರಕ್ಷೆಯು ಗುರಾಣಿಯೂ ಆಗಿದೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಪ್ರಿಯರೇ, ಕೀರ್ತನೆಗಳು 56:8 ನಾವು ನೋಡ್ತೇವೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ದೇವರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ದೇವರು ನಿನ್ನ ಸಂಗಡ ಇರುವುದು ನಿಶ್ಚಯ, ನಾನು ಆತನಿಗೆ ಮೊರೆ ಇಡುವಾಗಲೇ ನನ್ನ ಶತ್ರುಗಳು ಫಕ್ಕನೆ ಪಲಾಯನ ಮಾಡಿದರು. ದೇವರಲ್ಲಿ ಹೆಚ್ಚಳಪಟ್ಟು ಹಾಡಿ ಹರಸುತ್ತಾನೆ. ಪ್ರಿಯರೇ, ಈ ದೇವರ ಕರುಣೆ ಹೇಗೆ ನಮ್ಮನ್ನು ನಿರಂತರವಾಗಿ ನಡೆಸ್ತದೆ ಅನ್ನುವುದನ್ನು ಈ ವಾಕ್ಯದಲ್ಲಿ ನಾವು ಗ್ರಹಿಸ್ತೇವೆ. ಈ ವಾಕ್ಯದಲ್ಲಿ ಹೇಗೆ ಗ್ರಹಿಸ್ತೇವೆ ಅನ್ನುವುದನ್ನು ನಾವು ನೋಡುವುದಾದರೆ, ನಮ್ಮ ಕಣ್ಣೀರು, ನಾವು ಹಾಸಿಗೆಯ ಮೇಲೆ ಸುರಿಸುವಂಥ ಕಣ್ಣೀರು, ಪ್ರಾರ್ಥನೆಗಳಲ್ಲಿ ಸುರಿಸುವಂಥ ಕಣ್ಣೀರು, ಮೊಣಕಾಲಿನ ಮೇಲೆ ನಾವು ಸುರಿಸುವಂಥ ಕಣ್ಣೀರು ಉಂಟಲ್ಲ, ಆ ಕಣ್ಣೀರು ನಾವು ನೆನೆಸ್ತೇವೆ, ಬಹುಶಃ ವ್ಯರ್ಥವಾಗ್ತದೇನೋ, ನನ್ನ ಕಣ್ಣೀರಿಗೆ ಬೆಲೆ ಇಲ್ಲವೇನೋ. ಆದರೆ ಸ್ಟಾನಿಸ್ಲಾವಸ್ಕಿ ಅನ್ನುವಂಥ ಒಬ್ಬ ದೈವ ಸೇವಕರು ಬರೀತಾರೆ, ಈ ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವುದೇನಾದರೂ ಇದ್ದರೆ ಅದು ನಿನ್ನ ಕಣ್ಣೀರು ಮಾತ್ರ, ಅದು ನಿನ್ನ ಕಣ್ಣೀರು. ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಮ ದುಃಖಗಳು ಸಂತೋಷವಾಗಿ ಮಾರಲ್ಪಡುವು ಎಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ ದೇವರು ಬರೀತಾರೆ. ಆದರೆ ಕೀರ್ತನೆಕಾರನು ಬರೆಯುವುದೇನಂತಂದರೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ನಮ್ಮ ಕಣ್ಣೀರು ವ್ಯರ್ಥವಾಗಿ ಹೋಗ್ತಾ ಇಲ್ಲ. ಪ್ರಿಯರೇ, ನೆನಪಿನಲ್ಲಿಟ್ಟುಕೊಳ್ಳೆ, ಅದರ ವಿಷಯ ಯಾವುದರಲ್ಲಿ ಬರೆದಿದೆ ಗೊತ್ತಾ? ನಿನ್ನ ಕರ್ತನ ಪುಸ್ತಕದಲ್ಲಿ ಬರೆದಿದೆಯಂತೆ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಇಲ್ಲಿ ಸ್ಪಷ್ಟೀಕರಿಸುವುದೇನಂತಂದರೆ, ದೇವರು ನನ್ನ ಸಂಗಡ ಇದ್ದಾನೆ. ಯಾಕೆ ನಾವು ಆತನೊಳಗಡೆ ವಾಸ ಮಾಡಬೇಕು, ಆತನೊಳಗಡೆ ಹೆಚ್ಚಳ ಪಡಬೇಕಂತಂದರೆ, ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿ ಹೆಚ್ಚಳ ಪಡಬೇಕು. ಪ್ರತಿ ಮುಂಚಾನೆಯ ಸಮಯದಲ್ಲಿ ನಾವು ಆತನೊಂದಿಗೆ ಕಾಲ ಕಳೆಯಬೇಕು. ಕರ್ತನನ್ನು ಆಶ್ರಯಿಸಿಕೊಂಡರೆ ಆತನ ವಾಗ್ದಾನಗಳು ನಮ್ಮನ್ನು ಮುನ್ನಕ್ಕೆ ನಡೆಸ್ತವೆ. ಅದರ ಜೊತೆಗೆ ದೇವರನ್ನು ನಂಬಿದವರು ನಿರ್ಭಯದಿಂದ ಇರ್ತಾರಂತೆ. ದೇವರನ್ನು ಯಾರು ನಂಬುತ್ತಾರೋ ಅವರು ನಿರ್ಭಯದಿಂದ ಇರ್ತಾರೆ. ಈ ಲೋಕದಲ್ಲಿರ್ತಕ್ಕಂಥ ನರಪ್ರಾಣಿಗಳು ಅವನಿಗೆ ಏನನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಎಂದರೆ, ದೇವರು ಮೇಲಣ ಲೋಕಗಳಲ್ಲಿ ಆತನ ಪ್ರಭಾವ ಮೆರೀತದೆ. ಭೂಮಂಡಲದ ಮೇಲೆಲ್ಲ ಆತನ ಮಹತ್ವ ಹಬ್ಬಿದೆ ಅನ್ನುವಂಥದ್ದನ್ನು ನಾವು ಕ್ಷಣ ಕ್ಷಣಕ್ಕೂ ಅರಿತುಕೊಂಡಿರುವರಾಗಬೇಕಾಗಿದೆ. ಪ್ರಿಯರೇ, ಈ ಲೋಕ ಮಾತನಾಡುವ ಹಾಗೆ ಅಲ್ಲ ಕರ್ತನು, ಈ ಲೋಕ ಅರ್ಥ ಮಾಡಿಕೊಂಡಿರುವ ಹಾಗೆ ಅಲ್ಲ. ನಮ್ಮ ಕಣ್ಣೀರಿಗೆ ಬೆಲೆ ಇದೆ, ನಮ್ಮ ಕಣ್ಣೀರಿಗೆ ಉತ್ತರ ಕೊಡ್ತಾನೆ. ದೇವರು ನಮ್ಮ ಸಂಗಡ ಇರ್ತಾನೆ, ನಿಮ್ಮನ್ನು ಹೆಚ್ಚಳಪಡಿಸುತ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸಲು ನೀವು ಕೊಟ್ಟಂಥ ಈ ಮಹಾಕೃಪೆಗಾಗಿ ವಂದಿಸುವವನಾಗಿದ್ದೇನೆ ಸ್ವಾಮಿ. ದೇವರೇ, ಈ ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ. ದೇವರೇ, ಆ ಮಕ್ಕಳು ತಿಳಿದಿರಬಹುದಪ್ಪ, ನನ್ನ ಕಣ್ಣೀರು ವ್ಯರ್ಥವಾಯಿತೇನೋ ಎಂಬುದಾಗಿ. ಯೇಸುವೆ, ನೀವು ಹೇಳಿದಾಗ ಅವರ ಕಣ್ಣೀರು ಸ್ವಾಮಿ ನಿಮ್ಮ ಬುದ್ದಲಿಯಲ್ಲಿ ತುಂಬಿದೆ. ದೇವರೇ, ಅವರ ಕಣ್ಣೀರಿಗೆ ಜಯ ಕೊಡು ಸ್ವಾಮಿ. ಅವರ ಕಣ್ಣೀರನ್ನು ಜಯದ
ಮುನ್ನೀರಾಗಿ ಮಾರ್ಪಡಿಸು. ಮಕ್ಕಳನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ರಕ್ತ ಮನೆಯಲ್ಲಿ ಚೆಲ್ಲಲ್ಪಟ್ಟು ಮಕ್ಕಳನ್ನು ಆಶೀರ್ವದಿಸು. ಅವರ ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ.